ಸದನದಲ್ಲಿ ಭಾರತಿ ಸುರೇಶ್ ವಿರುದ್ಧ ನಿಂದನಾತ್ಮಕ ಪದ ಬಳಕೆ ಮಾಡಿದಂತ ಬಿಜೆಪಿಯ ಸುರೇಶ್ ಕುಮಾರ್ ವಿರುದ್ಧ ಕೆಲ ಕಿಡಿಗೇಡಿಗಳು ಅವರ ಮನೆಗೆ ಪೋಸ್ಟರ್ ಅನ್ನ ಅಂಟಿಸಿ ವಿಕೃತಿ ಮಾಡಿರುವಂತಹ ಘಟನೆ ಸಂಬಂಧ ಸುರೇಶ್ ಅವರು ಮಾತನಾಡಿ ಬೇಸರವನ್ನ ಹೊರಹಾಕಿದ್ರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ಮನೋಹರ್ ಮತ್ತು ಟೀಮ್ನಿಂದ ಈ ದೂರು ದಾಖಲಾಗಿದೆ. ನಿಂದನಾತ್ಮಕ ಪದ ಬಳಕೆ ಆರೋಪದಡಿಯಲ್ಲಿ ದೂರು ದಾಖಲಾಗಿದೆ. ಆದರೆ ಇದೇ ವಿಷಯವಾಗಿ ಸುರೇಶ್ ಕುಮಾರ್ ಅವರು ಮಾತನಾಡೋ ಮೂಲಕ ನಾನು ಜನರಲ್ ಆಗಿ ಮಾತನಾಡ್ತಾ 7 ತಿಂಗಳು ಅಂತ ಪ್ರಸ್ತಾಪ ಮಾಡಿದ್ನೇ ವಿನಃ ಏನೇ ದುರುದ್ದೇಶ ಇಟ್ಕೊಂಡು ನಾನು ಈ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಅದು ಅಲ್ಲಿಗೆ ಮುಗಿದೋಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅದನ್ನ ಪೋಸ್ಟರ್ಗಳನ್ನ ಅಂಟಿಸಿ ದೂರನ್ನ ದಾಖಲು ಮಾಡೋ ಮೂಲಕವಾಗಿ ಇಲ್ಲಿಯವರೆಗೂ ತಂದಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಸುರೇಶ್ ಕುಮಾರ್. ಸದನದಲ್ಲಿ ಭಾರತಿ ಸುರೇಶ್ ವಿರುದ್ಧವಾಗಿ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. 7 ತಿಂಗಳಿಗೆ ಹುಟ್ಟಿದ ರೀತಿಯಲ್ಲಿ ಆಡ್ತಾರೆ ಅಂತ. ಆ ಕ್ಷಣವೇ ಅದನ್ನ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಆ ಮಾತನ್ನ ವಾಪಸ್ ಕೂಡ ಪಡೆದ್ರು. ಅವರ ಪ್ರಕಾರ ಅದು ಅಲ್ಲಿಗೆ ಮುಕ್ತಾಯವಾಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದಷ್ಟು ಪೋಸ್ಟರ್ಗಳನ್ನ ಮಾಡೋ ಮೂಲಕವಾಗಿ ಅದನ್ನು ಅವರ ಮನೆಯ ಗೋಡೆಗಳಿಗೆ ರಸ್ತೆಯಲ್ಲಿ ಅಂಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ವಿಷಯವಾಗಿಯೂ ಕೂಡ ಬೇಸರ ಹೊರ ಹಾಕಿದ್ರು. ಜೊತೆಗೆ ಸುರೇಶ್ ಕುಮಾರ್ ಅವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಪ್ರಕರಣ ಸಂಬಂಧ ವಿಚಾರವಾಗಿಯೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾನು ಅದನ್ನ ಅಲ್ಲಿಗೆ ಮುಗಿಸ್ಬೇಕು ಅಂತ ನಾನು ನನ್ನ ಮಾತನ್ನ ವಾಪಸ್ ತೆಗೆದುಕೊಂಡೆ. ಆದರೆ ಇದನ್ನ ಎಳೆದಾಡಬೇಕು ಅಂತ ಕಾಂಗ್ರೆಸ್ನವರು ಮುಂದುವರೆದಂತೆ ಕಾಣಿಸ್ತಾ ಇದೆ. ಅದರ ಪ್ರತೀಕವಾಗಿ ಪೋಸ್ಟರ್ ಹಂಚಿಕೆ, ದೂರು ದಾಖಲು ಆಗ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈಗ ದೂರನ್ನ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ನಡೆದಂತಹ ವಿಚಾರಗಳನ್ನೆಲ್ಲ ಹೊರಗೆ ತಗೊಂಡು ಬಂದು ದೂರನ್ನು ಕೊಟ್ಟಾಗ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇನ್ನೂ ಹಾಗೆ ಉಳ್ಕೊಂಡಿರುವಾಗಲೇ ಮತ್ತೊಂದು ದೂರು. ಸೊ ಈಗ ಏನಂತ ದೂರು ಕೊಟ್ಟಿದ್ದಾರೆ? ದಿವ್ಯಾ, ರಾಜಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತ ಸುರೇಶ್ ಅವರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮಧ್ಯಾಹ್ನ ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ವಿಧಾನಸಭೆ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಸಚಿವರ ವಿರುದ್ಧ ನಿಂದನಾತ್ಮಕ ಪದ ಬಳಕೆ ಮಾಡಿದ್ದಾರೆ, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ಈಗ ಕಾಂಗ್ರೆಸ್ ಮುಖಂಡರು ವಿಧಾನಸೌಧ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಅವರ ದೂರನ್ನ ಸ್ವೀಕಾರ ಮಾಡಿಕೊಂಡಿರುವಂತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದನದಲ್ಲಿ ಸಚಿವ ಭೈರತಿ ಸುರೇಶ್ ಅವರ ವಿರುದ್ಧ ನಿಂದನಾತ್ಮಕ ಪದ ಬಳಕೆಯನ್ನು ಮಾಡಿತ್ತು, ಅದರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂಥದ್ದು ಒಂದ್ ಕಡೆ. ಅದರ ಜೊತೆಗೆ ಈ ಅವರ ಮಾತನ್ನ ಖಂಡಿಸಿ ರಾಜಾಜಿನಗರದ ಅವರ ಮನೆ ಬಳಿ ಒಂದಷ್ಟು ಪೋಸ್ಟರ್ ಗಳನ್ನ ಅಂಟಿಸಿದಂತ ಸಂದರ್ಭದಲ್ಲಿ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ದೂರಿನ ಅನ್ವಯ ಯಾರು ಪೋಸ್ಟರ್ ಅನ್ನ ಅಂಟಿಸಿದ್ರೋ ಅಂತವರನ್ನ ಬಂಧನ ಮಾಡಿ ಈಗ ಬಿಡುಗಡೆ ಮಾಡುವಂತ ಕೆಲಸವೂ ಆಗಿರುವಂತದ್ದು. ಹಾಗಾಗಿ ಅಲ್ಲಿ ಇದೇ ಘಟನೆ ಸಂಬಂಧಪಟ್ಟಂತೆ ದೂರು ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇದು ವಿಧಾನಸೌಧದಲ್ಲಿ ನಡೆದಿರುವಂತ ಕಾರಣಕ್ಕಾಗಿ ಅಲ್ಲಿ ವಿಧಾನಸೌಧದಲ್ಲಿ ದೂರು ಕೊಡ್ಲಿಕ್ಕೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧಕ್ಕೆ ಬಂದು ವಿಧಾನಸೌಧ ಪೊಲೀಸ್ ಠಾಣೆಗೆ ಬಂದು ಕಾಂಗ್ರೆಸ್ ಮುಖಂಡರು ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ದಾಖಲಿಸಿಕೊಂಡಿರುವಂತ ಪೊಲೀಸರು ಅದನ್ನ FIR ಮಾಡಿ ತನಿಖೆ ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.